Good morning, DXN. My name is Ananda Masari, Bagalkot, Karnataka State. My mobile number is 9242494770. My WhatsApp number is 9900913869. ನಾನು ಇವತ್ತಿನ ದಿವಸ ಒಬ್ಬ ಮಹಾನ್ ಪವಾಡ ಪುರುಷರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿನಿತ್ಯ ಕನ್ನಡದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇದೆ. 1 ಗಂಟೆ ಇರ್ತದೆ ಇದು. ಆದ್ರೆ ನಮಗೆ ಈ ಧಾರಾವಾಹಿಯನ್ನ ನೋಡ್ಲಿಕ್ಕೆ ಆರಂಭ ಮಾಡಿಂದ ಒಂದು ದಿವಸ ನೋಡದೆ ಇರ್ಲಿಕ್ಕಾಗಲ್ಲ ನೋಡಿ. ಅಷ್ಟು ಅದ್ಭುತವಾಗಿ ಧಾರಾವಾಹಿಯನ್ನ ರಚನೆ ಮಾಡಿದ್ದಾರೆ. ಆ ಧಾರಾವಾಹಿಯನ್ನ ಮಾಡಿದವರಿಗೆ ಮತ್ತು ನಮ್ಮ ಈ ಮಹಾಪುರುಷ ಬಾಳು ಮಾಮ ಅವರ ಪಾತ್ರವನ್ನ ಮಾಡಿದವರಿಗೆ ಮತ್ತು ಇನ್ನಿತರ ಎಲ್ಲಾ ಪಾತ್ರಧಾರಿಗಳಿಗೆ ನಾನು ನನ್ನ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂತಂದ್ರ ಇವತ್ತಿನ ದಿವಸ ದೇವರು, ಭಗವಂತ, ಭಕ್ತಿ, ಪೂಜೆ, ಆಧ್ಯಾತ್ಮ, ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಇಂಥದ್ದನ್ನೆಲ್ಲ ಮಾತಾಡಿದ್ರೆ ಕೇಳೋರಿಲ್ಲ ನೋಡ್ರಿ ಯಾರು. ಬರೀ ಮೊಬೈಲು, ಆ ಆ್ಯಪು, ಈ ಆ್ಯಪು, ಇದು ಈಗ ಇದು ಚಾಲ್ತಿಯಲ್ಲಿ ಐತಿ. ಆದ್ರ ನನಗ ಬಹಳ ಬಹಳ ಇಷ್ಟವಾದಂತಹ ಧಾರಾವಾಹಿ ಇದು ಬಾಳು ಮಾಮ. ಇವರು ಮಹಾಪುರುಷರು, ಅದ್ಭುತ ಪವಾಡಗಳನ್ನು ಮಾಡ್ಯಾರ ನೋಡ್ರಿ. ಇವರು ಚಿಕ್ಕವರಿದ್ದಾಗಿಂದ ಹಿಡಿದು ಪವಾಡಗಳನ್ನು ಮಾಡ್ಯಾರ ನೋಡ್ರಿ. ಖರೆ ಅಂದ್ರ ಇವ್ರ ಬಗ್ಗೆ ಬಹಳ ಮಂದಿಗೆ ಗೊತ್ತೇ ಇರ್ಲಿಲ್ಲ. ಮತ್ತೆ ಈ ಪುಣ್ಯಾತ್ಮರು ಧಾರಾವಾಹಿಯನ್ನು ಮಾಡ್ಲೇ ಇಲ್ಲ ಅಂದ್ರ ಮರಾಠಿ ಒಳಗೂ ಮಾಡ್ಯಾರ ಇದನ್ನ ಧಾರಾವಾಹಿ. ಮೋಸ್ಟ್ಲಿ ಇದು ಕನ್ನಡದಾಗ ಮಾಡಿರ್ಬೇಕದನ್ನ, ಭಾಷಾಂತರ ಮಾಡಿರ್ಬೋದು. ಧಾರಾವಾಹಿ ಮಾಡಿರ್ಲಿಲ್ಲ ಅಂದ್ರೆ ಈ ಮಹಾನ್ ವ್ಯಕ್ತಿ ಬಗ್ಗೆ ನಮಗ್ ಗೊತ್ತಾಗ್ತಿರ್ಲಿಲ್ಲ ನೋಡ್ರಿ. ಇವರು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ನಲ್ಲಿರ್ತಕ್ಕಂಥ ಅಕ್ಕೋಲ್ ಅನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಜನನವನ್ನು ತಾಳ್ತಾರ. ಅವಾಗಿನ ಪರಿಸ್ಥಿತಿ ಅಂತಂದ್ರ ತುಂಬಾ ಕಠಿಣವಾದಂತಹ ಕಾಲ ಅದು. ಅವಾಗ ಯಾರ ಹತ್ರನೂ ದುಡ್ಡು ಅನ್ನೋದಿರ್ಲಿಲ್ಲ ನೋಡ್ರಿ. ಬಹಳ ಬಹಳ ಅದ್ಭುತವಾದಂತಹ ಜೀವನವನ್ನ ಇವರು ಮಾಡಿದರು. ಇವ್ರ ಮಾತುಗಳು, ಇವ್ರು ಹೇಳ್ತಕ್ಕಂಥ ವಿಚಾರಗಳು, ಇವ್ರ ತತ್ವಜ್ಞಾನ ಅಬ್ಬಬ್ಬಬ್ಬಬ್ಬ ನನಗ ಬಹಳ ಇಷ್ಟ ಆಗ್ಬಿಟ್ಟದ. ನನಗ ಬಹಳ ಇಷ್ಟ ಆಗ್ಯದ. ನಾನು ನನ್ನ ಜೀವನದಲ್ಲಿ ಏನು ಕೆಲವು ತತ್ವ ಸಿದ್ಧಾಂತಗಳನ್ನ ನಂಬಿಕೊಂಡು ಬಂದಿನಿ ನೋಡ್ರಿ, ಅದು ಎಲ್ಲವನ್ನು ನಮ್ಮ ಇವರು ಹೇಳ್ತಾರ ನೋಡ್ರಿ. ಅಷ್ಟು ಅದ್ಭುತ ಬಾಳು ಮಾಮ. ನಾವು ಈ ಬಾಳು ಮಾಮ ಅವರ ಧಾರಾವಾಹಿ ನೋಡಿದ ಮೇಲೆ ನಾವು ಇವ್ರ ಅಭಿಮಾನಿಗಳಾಗ್ಬಿಟ್ಟಿವಿ. ನಾವು ಶರಣ ಹೋಗ್ಬಿಟ್ಟಿವಿ ನಾವು ಇವರಿಗೆ. ಇಡೀ ನನ್ನ ಕುಟುಂಬವನ್ನ, ನಾನು, ನಮ್ಮ ಹೆಂಡತಿ, ನಮ್ಮ 2 ಹೆಣ್ಣು ಮಕ್ಕಳು, ನಮ್ಮ 2 ಅಳಿಯಂದಿರು, ನಮ್ಮ ಮೊಮ್ಮಕ್ಕಳು, ಆಮೇಲೆ ನಮ್ಮ ಅಕ್ಕನ ಮಗ ಅಳಿಯ, ಅವ್ರ ಮಿಸ್ಸಸ್ಸು, ಆಮೇಲೆ ಇನ್ನೊಬ್ರು ನಮ್ಮ ತಂಗಿ ಮಗ ಮತ್ತು ಸೊಸಿ, ಎಲ್ಲರೂ ಸೇರ್ಕೊಂಡು ಬಾಳು ಮಾಮ ಅವ್ರ ಕಡೆಗೆ ಹೋಗಿ ಬಂದೀವಿ ನೋಡ್ರಿ ನಾವು. ಆದಮಪುರ ಅಂತ ಐತಿ. ಆದಮಪುರ ಅದು ಮಹಾರಾಷ್ಟ್ರದಾಗ ಬರ್ತೈತ್ರಿ. ಅಂದ್ರ ನಮ್ಮ ಈ ಬಾಳು ಮಾಮ ಅವರು ಹುಟ್ಟಿದ್ದು ಅಕ್ಕೋಲ್. ನಾವು ಮೊದಲು ಅಕ್ಕೋಲಿಗೆ ಹೋದ್ವಿ. ಅವರು ಜನ್ಮ ತಾಳಿದಂತಹ ಒಂದು ಸ್ಥಾನಕ್ಕೆ ಹೋಗಿದ್ವಿ. ಒಂದು ಚಿಕ್ಕ ಮನೆ, ಅದು ಹಂಚಿನ ಮನೆ. ಅಲ್ಲೇ ಒಂದು ಕಡೆ ಮೂಲೆ ಒಳಗ ಕಂಬಳಿಯನ್ನ ಹಾಸಿದ್ರು. ಪಕ್ಕದಲ್ಲಿ ದೊಡ್ಡ ದೊಡ್ಡ ಫೋಟೋಗಳನ್ನ ಇಟ್ಟಿದ್ರು, ಎಲ್ಲ ಇಟ್ಟಿದ್ರು. ಚೆನ್ನಾಗಿ ಪೂಜೆಯ ಸಾಮಾನುಗಳನ್ನ ಇಟ್ಟಿದ್ರು. ಅಂದ್ರ ಬಾಳು ಮಾಮ ಅವರು ಹುಟ್ಟಿದ ಸ್ಥಳದಲ್ಲಿ ಒಂದು ಕಂಬಳಿಯನ್ನ ಹಾಕಿದ್ರು. ಬಾಬಾ ಅವ್ರು ಇಲ್ಲೇ ಹುಟ್ಟ್ಯಾರ ನೋಡ್ರಿ ಬಾಳು ಮಾಮ ಅವರು ಅಂತ ಹೇಳಿ. ಅಂತ ಅದ್ಭುತ. ನನಗ ಬಹಳ ಅಂದ್ರೆ ಬಹಳ ಇಷ್ಟ ಆಗಿಬಿಟ್ರು. ಅಕ್ಕೋನ್ಗೆ ಹೋದ್ವಿ, ಆಮೇಲೆ ಅಲ್ಲಿಂದ ಆದಂಪುರಕ್ಕೆ ಹೋದಿವ್ರಿ. ಅಲ್ಲಿಂದ ಸುಮಾರು ಒಂದು 35-40 ಕಿಲೋಮೀಟರ್ ಆಗ್ಬೋದು.
ಅದು ಮಹಾರಾಷ್ಟ್ರದಾಗ ಐತ್ರಿ. ಇದು ಕರ್ನಾಟಕ, ಅದು ಮಹಾರಾಷ್ಟ್ರ. ಅಲ್ಲಿ ಎಷ್ಟು ಸುಂದರವಾದ ದೇವಸ್ಥಾನವನ್ನು ಕಟ್ಟ್ಯಾರ ಇವ್ರ ಸಲುವಾಗಿ. ಎಂತ ಸುಂದರ ಐತಪ್ಪ ಅಂದ್ರೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಿಡ್ರಿ. ಅದ್ನೆಲ್ಲ ನಾನಿಲ್ಲೇ ವಿಡಿಯೋದಲ್ಲಿ ತೋರಿಸಬಹುದಾಗಿತ್ತು, ಬಟ್ ಸಮಯ ಸಾಲುದಿಲ್ಲ. ಅದಕ್ಕೋಸ್ಕರ ನಾನೇನಪ್ಪಾ ಅಂತಂದ್ರ ಆ ಇದನ್ನ ನಾನು ವಿಡಿಯೋವನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ. ತಾವು ಗೂಗಲ್ಗೆ ಹೋಗಿ ಬಾಳು ಮಾಮ ವಿಡಿಯೋಸ್ ಅಂತ ಹಿಂಗ ಏನಾರ ಟೈಪ್ ಮಾಡಿದ್ರಿ ಅಂದ್ರೆ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗ್ತಾವ. ಅವರು ಮಾತುಗಳು, ಅವ್ರ ವಿಚಾರಗಳು ನನಗ ಬಹಳ ಅಂದ್ರೆ ಬಹಳ ಆಕರ್ಷಣೆ ಆಗಿಬಿಟ್ಟು ನೋಡ್ರಿ. ಅವರು ಚಿಕ್ಕವರಿದ್ದಾಗ ಒಂದು ಪವಾಡ ಮಾಡ್ತಾರ. ಅವ್ರ ಅಪ್ಪ ಅಮ್ಮ ಬಹಳ ಬಡವರಿದ್ರು. ಇವ್ರನ್ನ ಒಂದ್ 10-12 ವರ್ಷದವ್ರಿದ್ದಾಗ ಒಬ್ಬ ಸೇಡ್ಜಿ ಮನಿ ಒಳಗ, ಅವ್ರ ಸಾವುಕಾರ ಏನ್ರಿ, ಆ ಸೇಡ್ಜಿ ಮನಿ ಒಳಗ ಒಯ್ದು ಇವ್ರನ್ನ ಕೆಲ್ಸಕ್ಕೆ ಇಡ್ತಾರ. ಅವ್ರ ಮನಿ ಒಳಗ ಒಂದು ಆಕಳ ಬಹಳ ದಿನಗಳಿಂದ ಒಟ್ಟ ಆಹಾರ ತಿಂದಿರಂಗಿಲ್ಲ, ಒಟ್ಟ ಮೇವ ಮುಟ್ಟಿರಂಗಿಲ್ಲ. ಅದು ಎಲ್ಲಾ ತರದ ಮೇವ್ ಹಾಕ್ತಾರ, ಏನೇನೋ ಮಾಡ್ತಾರ, ಒಟ್ಟು ತಿನ್ನಕ ತಯಾರಿರಂಗಿಲ್ಲ. ಯಾವಾಗ ಇವ್ರು ಹೋಗ್ತಾರ ನೋಡ್ರಿ, ಮೇವ್ ತಗೊಂಡ್ ಹೋಗಿ ಅದ್ರ ಮುಂದೆ ಹಿಡಿದು ಕೂಡ್ಲೆ ಅದು ತಿನ್ನಾಕ ಸ್ಟಾರ್ಟ್ ಮಾಡ್ತತಿ. ಅವಾಗ ಆ ಸೇಡ್ಜಿ ಹೆಂಡತಿ, ಅವ್ರ ಅಮ್ಮ, ಅವ್ರವ್ವ, ಅವ್ರೆಲ್ಲ ಬಹಳ ಗಾಬರಿ ಆಗ್ತಾರ. ಏನದು ವಿಚಿತ್ರ. ಮುಂದ ಇವ ಮತ್ತ ಸಾಮಾನ್ಯ ಮನುಷ್ಯ ಅಲ್ರಿ. ಅವರು ತಮ್ಮ ಮನೆ ಒಳಗ ಒಂದ್ ಹಿತ್ತಾಳಿ ತಟ್ಟಿರ್ತದ, ಒಂದ್ ದೊಡ್ಡದು ಹಿತ್ತಾಳಿ ತಟ್ಟಿ, ಮಧ್ಯದಲ್ಲಿ ಅದಕ್ಕ ಓಪನ್ ಇರ್ತತ್ರಿಪ್ಪ, ಅದು ಹೋಲ್ ಇರ್ತತಿ. ಅವರು ಊಟ ಮಾಡಕ್ ಅದನ್ನ ಕೊಟ್ಬಿಡ್ತಾರ ಅವಂಗ. ಬಾಳು ಮಾಮಗ ಊಟ ಮಾಡ್ಲಿಕ್ಕೆ ಅವಾಗೇನ್ ಬಂಗಾರ ತಟ್ಟಿ ಕೊಡಕ್ಕಾಗತ್ತಾನ ಅವ್ರಿಗೆ? ಕೆಲಸ ಮಾಡಕ್ ಬಂದಾವ. ಮಧ್ಯದಲ್ಲಿ ಸರ್ವಸಾಧಾರಣ ಒಂದ್ 10ರಿಂದ ಒಂದ್ 5-10 ಸೆಂಟಿಮೀಟರ್ ರೇಡಿಯಸ್ ಇರ್ತಕ್ಕಂಥ ಒಂದು ಹೋಲ್ ಇತ್ತು, ಅಂತದ್ದೊಂದು ತಟ್ಟಿ. ಆ ಸುತ್ತಲ ಹೋಲ್ ಇಲ್ಲದ ಜಾಗದಾಗ ರೊಟ್ಟಿ ಪಲ್ಯ ಅದನ್ನ ಇಟ್ಕೊಂಡು ತಿನ್ಬೇಕವ. ಅದನ್ನ ಕೊಟ್ಟಿರ್ತಾರ ಅವಂಗ ತಾಟ್. ಮುಂದೊಂದು ದಿವ್ಸ ಅದೇ ತಾಟಿನೊಳಗ ಅವ್ರ ತಾಯಿಗೆ, ಆ ಶೇಡ್ಜಿ ತಾಯಿಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗ್ತದ ನೋಡ್ರಿ ಆ ಹೋಲ್ನ್ಯಾಗಿಂದ. ಅವಾಗಿಂದ ಅವರು ಈ ಹುಡುಗನ ಬಗ್ಗೆ ಸ್ವಲ್ಪ ಎಚ್ಚರ ಆಗ್ತಾರ. ಅಬಾಬಾಬಾಬಾಬ, ಏನ್ ಅದ್ಭುತಪ್ಪ ಈ ವ್ಯಕ್ತಿ ಅಂತ ತಿಳ್ಕೊಂಡು ಎಚ್ಚರ ಆಗಿ ಇವನ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸ್ಲಿಕ್ಕೆ ಆರಂಭ ಮಾಡ್ತಾರ ಅವ್ರು. ಇವ್ರ ಅಕ್ಕನ ಗಂಡ ಇವ ಇನ್ನ ಮದ್ವೆ ವಯಸ್ಸಿಗೆ ಬಂದಿರಂಗಿಲ್ಲ, ಇನ್ನ ಒಂದ್ 3-4 ವರ್ಷ ಬಿಟ್ರೆ ನಡೀತಿರ್ತತೆ. ಒತ್ತಾಯ ಮಾಡಿ ತಮ್ಮ ಮಗಳನ್ನ ಇವನಿಗೆ ಕಟ್ಟಬೇಕಂತ ಪ್ರಯತ್ನ ಮಾಡ್ತಾರ ಬಾಳು ಮಾಮಾಗ. ಬಾಳು ಮಾಮ ಹೇಳ್ತಾನ, ಬ್ಯಾಡ, ನಾನು ಮದುವೆ ಆಗುವುದಿಲ್ಲ, ಮದುವೆ ಆಗೋ ಇಚ್ಛಾ ನನಗಿಲ್ಲ, ನಿಮ್ ಮಗಳನ್ನ ಬೇರೆ ಯಾರಿಗಾರ ಕೊಟ್ಟು ಮದ್ವಿ ಮಾಡ್ರಿ ಅಂತ ಎಷ್ಟ್ ಹೇಳಿದ್ರು ಕೇಳಂಗಿಲ್ಲ. ಅವ ಚಿಕ್ಕವಿದ್ದಾಗಿಂದನೇ ಪವಾಡಗಳನ್ನ ಮಾಡ್ತಾ ಇರ್ತಾರ, ಬಟ್ ಇವ್ರೆಲ್ಲ ಗಮನ ಕೊಟ್ಟಿರಂಗಿಲ್ಲ. ಏನೇ ಹುಚ್ಚುಡ ಗಂಗ ಮಾಡ್ತಾಳ ಅಂತ ಹಿಂಗ್ ತಿಳ್ಕೊಂಡಿರ್ತಾರ. ಮೊದಲಿಗೆ ಹಂಗ ಅನಿಸ್ತದ ಯಾರಿಗಾದ್ರು. ಮುಳ್ಳು ಮೇಲೆ ಮಲ್ಕೋತಿರ್ತಾನ, ಹೆಂಗ ಹುಚ್ಚದ ನೀವ ಅಂತ ಹಿಂಗ್ ತಿಳ್ಕೊತಾರ. ಬಟ್ ಒಬ್ಬ ಪವಾಡ ಪುರುಷ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ನೋಡ್ರಿ ಅವರು. ಇದ ನನಗೆ ಬಹಳ ಮಜಾ ಅನ್ಸೈತೆ, ಮತ್ ಇದು ಲೈಕ್ ಆಗೈತೆ ನನಗ. ಈ ಪ್ರಪಂಚ ಹೆಂಗದಪ್ಪ ಅಂದ್ರ ಒಬ್ಬ ಪವಾಡ ಪುರುಷನ್ನ ಅರ್ಥ ಮಾಡ್ಕೊಳಂಗಿಲ್ಲ ನೋಡ್ರಿ. ಯಾರು ಅರ್ಥ ಮಾಡ್ಕೊಳಂಗಿಲ್ಲ ಅಂದ್ರೆ ಸ್ವತಃ ಮನ್ಯಾಗಿದ್ದವ್ರು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅವ್ವ, ಇವ್ರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಎಷ್ಟೋ ಸಾರಿ. ಬಾಬಾ ಈ ನಮ್ಮ ಬಾಳು ಮಾಮ ಅವ್ರ ಜೀವನದೊಳಗೂ ಕೂಡ ಅದೇ ರೀತಿ ನಡೀತದ. ಅವ್ರ ಮಾವ ಒತ್ತಾಯ ಮಾಡ್ತಾನೆ, ಮದುವೆ ಆಗೋ, ನನ್ನ ಮಗಳ ಮದುವೆ ಆಗೋ ಅಂತ ಹೇಳಿ. ಹುಡುಗಿ ಚಂದ ಇರ್ತಾಳ, ಇವನಿಗೆ ಮದುವೆ ಆಗೋ ಆಸೆ ಇಲ್ಲ. ಬ್ಯಾಡಂದ್ರು ಕೇಳಂಗಿಲ್ಲ. ನೀ ಮದ್ವಿ ಮಾಡ್ಕೊಳ್ಬೇಕಂದಾಗ ಒಂದ್ ಮಾತು ಹೇಳ್ತಾರ ಬಾಳು ಮಾಮ ಅವ್ರು, ನೋಡ್ ಮಾಮ, ನನ್ನ ಮದ್ವಿ ಏನಾರ ನೀ ಒತ್ತಾಯ ಪೂರ್ವಕವಾಗಿ ಮಾಡ್ತೀನಿ ಅಂದ್ರ ನನ್ನ ಮದುವೆ ಆದ ದಿವ್ಸ ನೀ ಸಾಯ್ತಿ ನೋಡಪ್ಪ ಅಂತ ಹೇಳ್ತಾನ. ಹಿಂಗ್ ಹೇಳಿದ್ರು ಅವ್ರ ಅದನ್ನ ಸೀರಿಯಸ್ ತಗೊಳುದಿಲ್ಲ. ಏನೋ ಹುಡುಗಾಟಿಗೆ ಮಾಡ್ತಾನಿವ.
ಆತ್ ಬಿಡೋ ಮರೆ, ನನ್ನ ಮಗಳ ಮದುವೆ ಆದ್ರೆ ಸಾಕ್ ನೀನು, ಆಮೇಲೆ ನಾ ಸತ್ರೇನು ಇದ್ರೇನು ಅಂತ ಒತ್ತಾಯ ಪೂರ್ವಕವಾಗಿ ಮದ್ವಿ ಮಾಡ್ತಾರ್ರಿ. ಆದ್ರ ಎಂಥ ದುರ್ದೈವ ಅಂತಂದ್ರ, ಈ ಕಡೆಗೆ ತಾಳಿ ಕಟ್ತಾನ, ಆ ಕಡೆಗೆ ಆ ಮಾವ, ಹೆಣ್ ಕೊಟ್ಟ ಮಾವ ಸ್ವಲ್ಪೇ ಅವಧಿ ಒಳಗ ಸಾಯ್ತಾನ, ತೀರ್ಕೊಂಡ್ಬಿಡ್ತಾನ. ಇದರಿಂದ ಇವ್ರ ಅಕ್ಕಗ ಭಯಂಕರ ಸಿಟ್ಟು ಬರ್ತೈತಿ. ನನ್ನ ಗಂಡನ ಇವನ ಸಾಯ ಹೊಡೆದಿಟ್ಟ, ನನ್ನ ಗಂಡನ ಇವನ ಸಾಯ ಹೊಡೆದಿಟ್ಟ. ಇವೊಬ್ಬ ಪವಾಡ ಪುರುಷ ಅನ್ನೋದು ಅವ್ರ ಅಕ್ಕಗೆ ಒಟ್ಟು ತಲೆಯಾಗ ಬರ್ಲಿಲ್ಲ. ಅವ ಮಾವಗೇನೋ ತಿಳಿಲಿಲ್ಲ, ಮಾತಾಡ್ದ, ಸತ್ತ. ಇದು ಘಟನೆ ಆದ್ಮ್ಯಾಗಾರ ಒಂದಷ್ಟು ಇವ್ರ ಬಗ್ಗೆ ಭಯ ಅನ್ನೋದು ಬರ್ಬೇಕಲ್ಲ ಅವ್ರಿಗೆ. ಇವ ಹೇಳಿದ್ ಖರೆ ಆತಲ್ಲಪ್ಪ ಅನ್ನೋ ಆತಂಕ ಇಲ್ವೇ ಇಲ್ಲ ಅವ್ರಿಗೆ. ಇವನ ಸಹಾಯ ಹೊಡೆದಟ್ಟ ಕರಿಬಾಯವ ಏನೋ ಒಂದು ಅಡ್ಡ ಮಾತಾಡಿ ನನ್ನ ಗಂಡನ್ ಸಾಯ ಹೊಡೆದಿಟ್ಟ, ನನ್ನ ಗಂಡನ್ ಜೀವ ತಗೊಂಡ ಅಂತ ಅಕ್ಕ ಕಡೆತನಕ ಇವನ ಮ್ಯಾಗ ಕತ್ತಿ ಮಸಿತಿರ್ತಾಳ. ಒಟ್ಟ ಸಿಟ್ಟು ಇವನ ಮ್ಯಾಗ, ಇವ ಅಂದ್ರ ಅಷ್ಟು ಸಿಟ್ಟಿಗೆ. ಇನ್ನ ಮಾಡ್ಕೊಂಡ್ ಹೆಂಡತಿ ಅಕಿಯರ ಇವನು ಚಂದಂಗ ಪ್ರೀತಿಯಿಂದ ನೋಡ್ಕೋತಾಳನ? ಇಲ್ಲ. ನಮ್ಮಪ್ಪ ಸಾಯ್ಲಿಕ್ಕೆ ಇವನೇ ಕಾರಣ. ಇವ ನನ್ನ ಕಾಳಜಿ ಮಾಡಂಗಿಲ್ಲ, ನನ್ನ ಪ್ರೀತಿ ಮಾಡಂಗಿಲ್ಲ, ಬರೀ ಮಂದಿ ಕಡೆ ಹೊಕ್ಕಾನ, ಅವ್ರಿಗೆ ಕಾಳಜಿ ಮಾಡ್ತಾನ, ಇವ್ರಿಗೆ ಕಾಳಜಿ ಮಾಡ್ತಾನ. ಇದು ಹೆಂಡತಿಗೆ. ಕೊನೆಯವರೆಗೂ ನಿಮಗ್ ವಿಚಿತ್ರ ಹೇಳ್ತೀನಿ, ವಂಡರ್ಫುಲ್. ಜಗತ್ತಿನ ಯಾರ್ಯಾರೋ ಬ್ಯಾರೇದವ್ರು ಬಂದ್ ಇವ್ರ ಕಡೆಯಿಂದ ಆಶೀರ್ವಾದ ಮಾಡ್ಕೊಂಡು ಇವ್ರ ಕಡೆಯಿಂದ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತಿರ್ತಾರ. ಆದ್ರೆ ಈ ಹೆಂಡತಿ ಮತ್ತು ಅಕ್ಕ ಇವ್ರಿಬ್ಬರಿಗೆ ಇವನ್ ತಿಳ್ಕೊಳಕ್ಕೂ ಆಗಂಗಿಲ್ಲ, ಇವನ್ ಕಡೆಯಿಂದ ಲಾಭ ತಗೊಳಕ್ಕೂ ಆಗಂಗಿಲ್ಲ. ಅದಕ್ಕ ಬಾಳು ಮಾಮ ಅವ್ರು ಒಂದು ಮಾತು ಹೇಳ್ತಾರ. ಆ ಮಾತನ್ನ ಹೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತ ಮುಂದೊಂದ್ ದಿವ್ಸ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಏನ್ ಹೇಳ್ತಾರ ಅಂತಂದ್ರ, ನೋಡ್ರಿಪ್ಪ, ನೀವು ಮಾಡಿದ ಪುಣ್ಯ ನಿಮ್ ಹತ್ರ ಇತ್ತು ಅಂದ್ರೆ, ನಿಮ್ಮ ಒಳ್ಳೆತನ ಅನ್ನೋದು ನಿಮ್ ಹತ್ರ ಇತ್ತು ಅಂದ್ರೆ, ನಿಮ್ಮ ಹತ್ರ ನಿಯತ್ ಅನ್ನೋದಿತ್ತು ಅಂದ್ರೆ, ಭಗವಂತ ನಿಮ್ಮನ್ನ ಕಾಪಾಡ್ತಾನ್ರಿಪ್ಪ, ನಾನಲ್ಲ ಅಂತ ಹೇಳ್ತಾರ. ಅವ್ರ ಕಾಪಾಡ್ತಿರ್ತಾರ, ಆದ್ರ ನಾನಲ್ಲ. ಪಾಂಡುರಂಗನ್ನ ಪೂಜಾ ಮಾಡ್ರಿ. ನೀವು ಪಾಂಡುರಂಗನ್ ಪೂಜಾ ಮಾಡ್ರಿ, ಸಾಕ್ಷಾತ್ ಪರಮಾತ್ಮ, ಅವನ ದರ್ಶನಕ್ಕೆ ಹೋಗಿ ಬರ್ರಿ, ಭಜನಾ ಮಾಡ್ರಿ, ಒಳ್ಳೆಯವರಾಗಿರ್ರಿ, ಮೂಕ ಪ್ರಾಣಿಗಳಿಗೆ ಕೈಲಾದಷ್ಟು ಸಹಾಯ ಮಾಡ್ರಿ, ಒಳ್ಳೆಯವರಿಗೂ ಕೂಡ ಕೈಲಾದಷ್ಟು ಸಹಾಯ ಮಾಡ್ರಿ, ಪುಣ್ಯದ ಕೆಲಸ ಮಾಡ್ರಿ. ಅವಾಗ ಸಾಕ್ಷಾತ್ ಭಗವಂತನೇ ನಿಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ತಾನ ಅಂತ ಹೇಳ್ತಾ ಬಹಳ ಅದ್ಭುತವಾದ ಪವಾಡಗಳನ್ನ ಮಾಡ್ಯಾರ. ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಸರ್. ಮತ್ತೆ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.